ನೋಡಿ, ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಈಗ ಶಾಸಕರ ಕಸರತ್ತಂತೂ ಮುಂದುವರಿತಾ ಇದೆ. ಕ್ಯಾಬಿನೆಟ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವುದಕ್ಕೆ ದೆಹಲಿ ಟೂರ್ ಅನ್ನ ಹೊರಟಿದ್ದಾರೆ ಶಾಸಕರುಗಳು. ದೆಹಲಿಗೆ ತೆರಳುತ್ತಾ ಇರುವಂತಹ ಕಾಂಗ್ರೆಸ್ನ ಇಬ್ಬರು ಶಾಸಕರುಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಂಜೆ 4:30ಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿ ಯಾತ್ರೆಯನ್ನ ಮಾಡ್ತಾರಂತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಪುರ ಕೂಡ ಅವರು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಡಿಸಿಎಂ ಪರಂ ಅವರು ಕೂಡ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ನೋಡಿ, 2 ತಿಂಗಳು ಕಳೆದಿದೆ ಈಗ ಆಲ್ರೆಡಿ ಸರ್ಕಾರ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. ಈ ಸಂದರ್ಭದಲ್ಲಿ ಆದರೂ ಕೂಡ ಇನ್ನೂ ಕ್ಯಾಬಿನೆಟ್ ವಿಸ್ತರಣೆ ಆಗಿಲ್ಲ. 20 ಮಂತ್ರಿಗಳ ಸ್ಥಾನವನ್ನ ತುಂಬಬೇಕು ಈಗ ಖಾಲಿ ಇರುವಂತದ್ದು. ಆದ್ರೆ 45ರಿಂದ 50 ಮಂದಿ ರೇಸ್ನಲ್ಲಿ ಇದ್ದಾರೆ. ಈ ಬಾರಿ ನಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ದುಂಬಾಲು ಬಿದ್ದಿದ್ದಾರೆ. ದಿನೇ ದಿನೇ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಹೋಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಅವರಿಗೆ ಮಂತ್ರಿಗಿರಿಯನ್ನ ಕೊಡಿಸಬೇಕು ಅಂತ ಹೇಳಿ ಒಂದು ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ. ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಸಾಕಷ್ಟು ಮಂದಿ ದುಂಬಾಲ್ ಬಿದ್ದಿದ್ದಾರೆ. ಅವರ ನಾಯಕರ ಮುಖಾಂತರವಾಗಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ಜೊತೆಗೆ ಹಳಬರನ್ನ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ಮಾನದಂಡದಲ್ಲಿ ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಪಟ್ಟಿ ರೆಡಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಭಾನುವಾರ ಸಂಜೆ ರಾಹುಲ್ ಗಾಂಧಿ ಅವರು ವಾಪಸ್ಸಾಗಿದ್ದಾರೆ ವಿದೇಶಿ ಪ್ರವಾಸದಿಂದ. ಸೊ ಮಂಗಳವಾರ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೊತೆಗೆ ಬಿಕೆ ಹರಿಪ್ರಸಾದ್ ಈ ಮೂವರು ಕೂಡ ಹೊರಡುತ್ತಾರೆ. ಜೊತೆಗೆ ಈಗ ಆಲ್ರೆಡಿ ಬೇರೆ ಬೇರೆ ಶಾಸಕರುಗಳು ಕೂಡ ದೆಹಲಿ ಪ್ರಯಾಣವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೆಹಲಿಗೆ ಈಗ ಕಾಂಗ್ರೆಸ್ನ ಇಬ್ಬರು ಶಾಸಕರು ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ಸಂಜೆ ಅಂದ್ರೆ 4:30ಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿ ಯಾತ್ರೆಯನ್ನ ಮಾಡ್ತಾರಂತೆ. ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ ಅನ್ನುವಂತಹ ಮಾತು, ಮತ್ತೊಂದು ಕಡೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ಭೇಟಿ ಕೊಡ್ತಾರೆ ಅನ್ನುವಂತಹ ಸಾಧ್ಯತೆ ಇದೆ. ಅವರ ಬೆಂಬಲಿಗರ ಪರವಾಗಿ ಬ್ಯಾಟ್ ಬೀಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈ ಹಿಂದೆ ಮೊದಲನೇ ಪಟ್ಟಿಯಲ್ಲಿ ಅಂದ್ರೆ ಸಚಿವರಾಗಿರುವಂತಹವರ ಪಟ್ಟಿಯಲ್ಲಿ ನಾವು ಗಮನಿಸಿದ್ವಿ. ಫಸ್ಟ್ ಲಿಸ್ಟ್ ಅಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಏನಿದ್ರು ಅಥವಾ ಅವರ ಒಂದು ಪ್ರಭಾವ ಹೆಚ್ಚಿನದಾಗಿ ಕಂಡು ಬಂದಿದೆ. ಆದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಭಾವ ಕಂಡು ಬರುತ್ತಾ? ಯಾವ ಮಾನದಂಡವನ್ನ ಅನುಸರಿಸಿ ಸೆಕೆಂಡ್ ಲಿಸ್ಟ್ ಅನ್ನ ತಯಾರಾಗಿದೆ, ಜೊತೆಗೆ ಯಾರಿಗೆಲ್ಲ ಅವಕಾಶವನ್ನ ಕೊಡ್ತಾರೆ? ಯಾಕಂದ್ರೆ ಇರುವಂತದ್ದು 20 ಸ್ಥಾನಗಳು ಖಾಲಿ ಇರುವಂತದ್ದು. ಆದ್ರೆ ಹಿಂದೆ ಇರುವಂತದ್ದು ಸಾಕಷ್ಟು ಮಂದಿ ಅಂದ್ರೆ 45ರಿಂದ 50 ಜನ ನಾವು ಕೂಡ ಸಚಿವ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ಕಾದು ಕುಳಿತಿದ್ದಾರೆ. ಬಟ್ ವೇಟ್ ಅಂಡ್ ಸಿ ಏನಾಗಬಹುದು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಹನುಮಂತು. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಹನುಮಂತು, ನಾವು ಗಮನಿಸ್ತಾ ಇದ್ದೀವಿ ಇವಾಗ ದೆಹಲಿಗೆ ವಾಪಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಪ್ರಮುಖ ನಾಯಕರು ಹೋಗಿ ಅಲ್ಲಿ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಸೆಕೆಂಡ್ ಲಿಸ್ಟ್ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ನೋಡಿ, 2 ತಿಂಗಳಾಯ್ತು, ಆದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅನ್ನುವಂಥ ಗುಮಾನಿ. ಏನು ಈ ಬಾರಿ ಕ್ಲಾರಿಟಿ ಸಿಗುತ್ತಾ ಹೇಗೆ ಅಂತ?
ಎಸ್ ಮಾನಸ, ಈಗಾಗಲೇ ಏನು ಸಚಿವ ಆಕಾಂಕ್ಷಿಗಳು ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೂ ಕೂಡ ಏನು ಭೇಟಿ ಮಾಡಿ ಅವರು ಇಲ್ಲೂ ಸುಖ ಲಾಬಿಯನ್ನು ನಡೆಸಿದ್ದಾರೆ. ಈಗಾಗಲೇ ಸಂಜೆ ಅಷ್ಟೇ ಏನು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ದೆಹಲಿ ಪ್ರವಾಸನ ಮಾಡ್ತಾರೆ. ಈಗ ಏನು ಈ ತಡ ಆಗಿತ್ತು, ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸ ಏನು ಕೈಗೊಂಡಿದ್ರು, ಈ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ರಾಹುಲ್ ಗಾಂಧಿ ಅವ್ರನ್ನ ಏನು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ರಾಹುಲ್ ಗಾಂಧಿ ಅವರು ದೇಶಕ್ಕೆ ಮರಳಿ ಬಂದಿರೋದ್ರಿಂದ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಸಮಯವನ್ನು ಕೇಳಿದ್ದಾರೆ. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಸಮಯವನ್ನು ನಿಗದಿ ಮಾಡಿ ಬುಲಾವ್ ನೀಡಿದ್ದೇ ಆದಲ್ಲಿ ನಾಳೆ ಅಥವಾ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಏನು ರಾಹುಲ್ ಗಾಂಧಿ ಭೇಟಿಗೆ ಬಹುತೇಕವಾಗಿ ಕೆಪಿಸಿಸಿ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಸೇರಿದಂತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ದೆಹಲಿ ಪ್ರವಾಸನ ಕೈಗೊಳ್ತಾರೆ. ಇದು ಒಂದು ಕಡೆ ಆದರೆ ಈಗಾಗಲೇ ಏನು ಸಚಿವ ಆಕಾಂಕ್ಷಿಗಳು ಲಾಬಿಯನ್ನು ನಡೆಸ್ತಿರೋದ್ರಿಂದ ಈಗಾಗಲೇ ಬಸವನಗೌಡ, ಬಾರ್ದರ್ಲಿ ಜೊತೆಗೆ ಬೋಸರಾಜು ಸೇರಿದಂತೆ ಇತರೆ ನಾಯಕರು, ಇತರೆ ಶಾಸಕರು ಕೂಡ ದೆಹಲಿ ಪ್ರವಾಸನ ಕೈಗೊಳ್ತಿದ್ದಾರೆ. ಜೊತೆಗೆ ಗೃಹ ಮಂತ್ರಿ ಆಗಿರ್ತಕ್ಕಂಥ ಏನು ಪ್ರಿಯಾಂಕ ಖರ್ಗೆ ಕೂಡ ಇಂದು ಸಂಜೆ 4:30ಕ್ಕೆ ದೆಹಲಿಯನ್ನು ಪ್ರಯಾಣ ಬೆಳೆಸಲಿದ್ದಾರೆ. ಈ ಎಲ್ಲ ಸೂಚನೆಗಳನ್ನು ನೋಡ್ತಿದ್ರೆ ಒಂದು ರಾಹುಲ್ ಗಾಂಧಿ ಅವರು ಏನಾದರೂ ಇವತ್ತು ಸಂಜೆನೇ ಏನಾದರೂ ರಾಜ್ಯ ನಾಯಕರಿಗೆ ಬುಲಾವ್ ನೀಡಿದ್ದೇ ಆದಲ್ಲಿ ಬಹುತೇಕವಾಗಿ ಉಳಿದಿರ್ತಕ್ಕಂಥ 2-3 ದಿನಗಳ ಒಳಗಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಈ ಬಹುತೇಕವಾಗಿ 17 ಸ್ಥಾನಗಳನ್ನು ಈಗಾಗಲೇ ಏನು ಹೆಸರುಗಳನ್ನು ಫೈನಲ್ ಲಿಸ್ಟನ್ನು ಮಾಡಲಾಗಿದ್ದು, ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನಗಳಲ್ಲಿ ಬಹುತೇಕವಾಗಿ 17 ಸಚಿವ ಸ್ಥಾನವನ್ನು ನೀಡಕ್ಕಂಥ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ಯಾರಾದರೂ ಅಸಮಾಧಾನಿತರಾದರೆ ಅಥವಾ ಇತರ ಏನಾದರೂ ಸಮಸ್ಯೆಗಳು ಉಂಟು ಬಂದದ್ದಲ್ಲಿ ಮುಖ್ಯಮಂತ್ರಿ ಬಳಿ 3 ಸಚಿವ ಸ್ಥಾನಗಳನ್ನು ಉಳಿದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ವಿಸ್ತರಣೆ ಮಾಡುವಂತ ಹಂತಕ್ಕೂ ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ಆಷಾಢ ಏನಾದರೂ ನೆಪವಡ್ಡಿ ಡಿ ಕೆ ಶಿವಕುಮಾರ್ ಏನಾದರೂ ಮುಂದೂಡಿದ್ದೇ ಆದಲ್ಲಿ ಸಚಿವ ಆಕಾಂಕ್ಷಿಗಳು ಈಗಾಗಲೇ ಹೈಕಮಾಂಡ್ ಕದ ತಟ್ಟಿದ್ದಾರೆ. ಜೊತೆಗೆ ರಾಜ್ಯ ನಾಯಕರ ಜೊತೆ ಒತ್ತಡ ಇರ್ತಿರೋದ್ರಿಂದ ಇದು ಸಚಿವ ಆಕಾಂಕ್ಷಿಗಳಿಗೂ ನಿರಾಸೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಮಯವನ್ನ ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಕೇಳಿರೋದ್ರಿಂದ ಬಹುತೇಕವಾಗಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಸಿದ್ದರಾಮಯ್ಯ, ಹರಿಪ್ರಸಾದ್, ಡಿ ಕೆ ಶಿವಕುಮಾರ್ ಅವ್ರನ್ನ ದೆಹಲಿಗೆ ಬುಲಾವ್ ಮಾಡೋ ಸಾಧ್ಯತೆ ಕೂಡ ಸಾಕಷ್ಟು ದಟ್ಟವಾಗಿ ಕಾಡ್ತಿದೆ ಮಾನಸ. ಓಕೆ ಹನುಮಂತು, ಇವಾಗ ನಾವು ಗಮನಿಸ್ಬೋದು, ಈಗ ಈ ಸೆಕೆಂಡ್ ಲಿಸ್ಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ಮಾಜಿ ಸಚಿವರಲ್ಲೇ ಒಂದು ಕಡೆ ತೀವ್ರ ಪೈಪೋಟಿ ಇರುವಂಥದ್ದು, ಜೊತೆಗೆ ಈ ಹಿಂದೆ ನಾವು ಗಮನಿಸಿದ ಹಾಗೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಏನು ನಿರೀಕ್ಷೆ ಮಾಡ್ಬೋದು ಸೆಕೆಂಡ್ ಲಿಸ್ಟಲ್ಲಿ? ಎಸ್ ರಮ್ಯಾ, ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನಗಳಿಗೆ ಈಗ ಏನು ಆಕಾಂಕ್ಷಿಗಳನ್ನು ಹಂಚಿಕೆ ಮಾಡೋದಕ್ಕೆ ಸಾಕಷ್ಟು ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದು ಸಿದ್ದು ಸಂಪುಟದ ಆಪ್ತರೇನಿದ್ರು, ಈಗಾಗಲೇ ಏನು ಮಾಜಿ ಸಿದ್ದರಾಮಯ್ಯ ಸಿದ್ದು ಸಂಪುಟದಲ್ಲಿರ್ತಕ್ಕಂಥ ಹಿರಿಯ ಮಾಜಿ ಶಾಸಕರಿಗೂ ಸ್ಥಾನ ನೀಡಬೇಕು. ಜೊತೆಗೆ ಏನು ಈಗಾಗಲೇ ಡಿ ಕೆ ಶಿವಕುಮಾರ್ ಆಪ್ತ ಬಳಗ ಏನಿದೆ ಅವ್ರಿಗೂ ಕೂಡ ಏನು ಸಚಿವ ಸ್ಥಾನದಲ್ಲಿ ಸ್ಥಾನ ಕೊಡಬೇಕು. ಜೊತೆಗೆ ರಾಹುಲ್ ಗಾಂಧಿ ಅವರು ಏನು ಈಗಾಗಲೇ ಒಂದು ಫಾರ್ಮುಲಾನ ಕೊಟ್ಟಿದ್ದಾರೆ, ಏನು ಏಜ್ ವೈಸು ಜೊತೆಗೆ ಪ್ರಾದೇಶಿಕವಾರು ಈ ಎಲ್ಲ ಫಾರ್ಮುಲಾನು ಒಳಗೊಂಡಂತೆ ಏನು ಪಟ್ಟಿಯನ್ನು ಲಿಸ್ಟನ್ನು ತಯಾರು ಮಾಡಬೇಕು ಅಂತೇಳಿ ಈ ಎಲ್ಲ ಲಿಸ್ಟು ಜೊತೆಗೆ ತಮ್ಮ ಆಪ್ತ ಬಳಗವನ್ನು ಜೊತೆಗೆ ಸಿದ್ದರಾಮಯ್ಯ ಅವರ ಬಳಗವನ್ನು ನಿಭಾಯಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರಾ, ಯಾವ ರೀತಿಯಾಗಿ ಪಟ್ಟಿ ತಯಾರು ಮಾಡ್ತಾರೆ, ಜೊತೆಗೆ ಹೈಕಮಾಂಡ್ಗೆ ಯಾವ ರೀತಿ ಪಟ್ಟಿಗೆ ಸಲ್ಲಿಕೆ ಮಾಡ್ತಾರೆ, ಈ ಎಲ್ಲ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳು ರಾಹುಲ್ ಗಾಂಧಿ ಅವರು ಫೈನಲ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ತಲೆನೋವಾಗಿದ್ರೆ. ಒಂದು ಈಗಾಗಲೇ ಏನು ಅಲ್ಪಸಂಖ್ಯಾತ ಕೋಟ, ದಲಿತ ಕೋಟ ಜೊತೆಗೆ ಈಗಾಗಲೇ ಏನು ಯುವಕರಿಗೆ ಕೊಡಬೇಕು, 2028ರ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಈಗಾಗಲೇ ಯುವ ಶಾಸಕರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮಾತಿಗೂ ಕೂಡ ಏನು ಅಭಿಪ್ರಾಯ ಓಕೆ ಆಗುತ್ತೆ ಅನ್ನೋದು ನೋಡಬೇಕಾಗಿದೆ. ಬಹುತೇಕವಾಗಿ ಈಗಾಗಲೇ ಏನು ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಶಾಸಕರು ಕೂಡ ಹೈಕಮಾಂಡ್ಗೆ ತಮ್ಮ ಪಕ್ಷ ನಿಷ್ಠೆ ಜೊತೆಗೆ ತಮ್ಮ ಏನು ರಿಪೋರ್ಟ್ ಕಾರ್ಡನ್ನು ನೋಡಿ ನಮಗೆ ಸಚಿವ ಆಕಾಂಕ್ಷೆಯನ್ನು ಸಚಿವ ಸ್ಥಾನವನ್ನು ನೀಡಬೇಕಾಗಿ ಸಾಕಷ್ಟು ಲಾಬಿಯನ್ನು ನಡೆಸ್ತಿದ್ರೆ. ಒಂದು ಈಗಾಗಲೇ ಆಪ್ತ ವಲಯ ಏನಿದೆ, ಡಿ ಕೆ ಶಿವಕುಮಾರ್ ಆಪ್ತ ವಲಯ ಜೊತೆಗೆ ಸಿದ್ದರಾಮಯ್ಯ ಆಪ್ತ ವಲಯ ಏನಿದೆ, ಈ ಎರಡೂ ಪಟ್ಟಿಗಳಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ರಾಹುಲ್ ಗಾಂಧಿ ಅಂತಿಮ ಮುದ್ರೆ ಬಿದ್ದ ನಂತರದಲ್ಲೇ ಗೊತ್ತಾಗುತ್ತೆ ಮಾನಸ. ಓಕೆ, ಥ್ಯಾಂಕ್ ಯು ಹನುಮಂತರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.